ನೇಣಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ. ಆ ಖಾಲಿ ಪೌಚ್ ಇರುತ್ತಾ ಬಕೆಟ್ನಾಗ ಇಟ್ಬಿಡೋದು, ಬಿಗಿ ಇಂಡಿ ಕೈ ಬಿಟ್ಬಿಟ್ರೆ ಸರ್ರಂತ ನೀರು ತುಂಬ ಕೇಳುತ್ತೆ. ಅದಂತದ್ದು ಉಲ್ಟಾ ಮಾಡೋದು, ಉಲ್ಟಾ ಮಾಡೋ ವೈರ್ ತಂದು ಬುಡಕಿಡೋದು. ಈ ಸೊತ್ತೆ ಸೊಡ್ರದೆಲ್ಲ ಬುದ್ಧ ಆ ವೈರ್ ಮುಚ್ಚೋದು. ತಾಲೂಕಲ್ಲ ಡಿಸ್ಟಿಕ್ ಸ್ಟೇಟ್ ರೆಕಾರ್ಡ್ ಆಗೋಯ್ತು. ಎರಡೆರಡು ಮೂರು ಬರೋದು ಒಂದೊಂದು ಎಕರೆ ಅಡಿಕೆ ಉಳಿಸೋಕ್ಕಾಗಿಲ್ಲ, ತೆಂಗು ಉಳಿಸೋಕ್ಕಾಗಿಲ್ಲ. 10 ಎಕರೆ ತೋಟನ 1.5 ಇಂಚ್ ನೀರಲ್ಲಿ ನಾನೇ ಉಳಿಸ್ಕೊಂಡಿದ್ದೀನಿ. ಮತ್ತೀಗ ಎಲ್ರಿಗೂ ಪ್ರಶ್ನೆ, ಅದು ಹೆಂಗೆ ಮಾಡ್ತಾನೆ ಇವನ್ನೆಲ್ಲ ಹುಚ್ಚ, ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳ್ತಾರೆ ಅಂತ ಅಂದಿರೋ ಸಮೇತ ಜನ ಕರ್ಕೊಂಡ್ಬಂದ್ಮೇಲೆ ಸಲ್ಯೂಟ್ ಹೊಡೆದೋಗಿದ್ದಾರೆ. ಅಂದರೆ ನನಗೆ ಯಾವ್ಯಾವ ಒಂದು ಚಟಗಳಿಲ್ಲ. ಈ ಪಾನ್ ಪಾರ್ಕ್ ಹಾಕೋದು, ವಿಮಲ್ ಹಾಕೋದು, ಈ ಬೀಡಿ ಸೇದೋದು, ಇವ್ಯಾವ್ದು ಹಿಂಗೆ ಹಾಕೊಂಡು ಉಪ್ಪು ಹೊಂದ್ಕೊಂಡು ಹಾಕೊಂಡು ಇಲ್ಲಿಗೆ ಕೆಂಡು ಮಾಡ್ತಾರೆ. ನನಗೆ ಹೆಸರು ಹೇಳಿದ್ರೆ ಆಗೋದಿಲ್ಲ. ಎಲ್ಲಂದ್ರಲ್ಲ ನೈರ್ಮಲ್ಯ ಮಾಡಿ ಎಲ್ಲಂದ್ರಲ್ಲ ಅದನ್ನ ಕಂಡ್ರೆ ನನಗಾಗಲ್ಲ. ಊಟ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಕೆಲಸ ಸಿಕ್ಕರೆ ದುಡಿಮೆ, ಬೆವರು ಸುರಿಸೋದೆ ನನ್ನ. ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಇದೆ ಸರ್ ನಮ್ಮದು ಗಂಗಾಕರಣ 2010ರಲ್ಲಿ ಹಾಕಿದ ಬೋರು ಇದೆ. 2010 ಇವತ್ತಿಗೆ ಇಲ್ಲಿಗೆ 15 ವರ್ಷ ಆಯಿತು. ಹೌದು, 1.5 ಇಂಚ್ ಪಕ್ಕ ಬರ್ತದೆ. ಈಗಲೂ ಬೇಸಿಗೆ ಬಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಎಷ್ಟು ಅಡಿಗೆ ಆಗ್ತಿದ್ದು? ಬರೀ 300. ಇವಾಗ ಒಂದು 150 ಇರ್ಬೋದು ಅಷ್ಟೇ. ಈಗ 15 ವರ್ಷ ಉಣ್ಬಿಟ್ಟಿದೆಯಲ್ಲ, ಮತ್ತು ರೀಚಾರ್ಜ್ ಏನು ಮಾಡ್ಸೋಕೆ ಹೋಗಿಲ್ಲ. ಅದು ಎಷ್ಟೈತೆ ಅಷ್ಟೇ ಐತೆ ನೋಡಿ. ಬರೀ 2 ಇಂಚ್ ಪೈಪ್ ಅಷ್ಟೇ ಹಾಕಿರೋದು ನಾವು. ಓಕೆ ಇದೊಂದೇ ಬೋರು 1.5 ಇಂಚ್ ನೀರು ಇಡೀ 10 ಎಕರೆ ಸಾಕ್ತಾ ಇದೆ. ಹೌದು, ಈಗ ಮಳೆಗಾಲ ಬಂತಂದ್ರೆ 2 ಇಂಚ್ ಆಗುತ್ತೆ. ಓಕೆ, ಯಾಕೆ 2 ಇಂಚ್ ಆಗುತ್ತೆ ಅಂತ ಅದನ್ನು ಹೇಳ್ತೀನಿ ಕೇಳಿ. 2 ಇಂಚ್ ಆಗ್ತಿರ್ಲಿಲ್ಲ. ಮೊನ್ನೆ ನಮ್ಮ ಚಳ್ಳಕೆರೆ ತಾಲೂಕಿನ ಶಾಸಕರು ಟಿ ರಘುಮೂರ್ತಿ ಅವರು ಸಿವಿಲ್ ಇಂಜಿನಿಯರು, ಅವರು ಈ ಭಾಗದಲ್ಲಿ 18 ಕೋಟಿ ಒಂದು, 20 ಕೋಟಿ ಒಂದು, 16 ಕೋಟಿ ಒಂದು, ಈ ರೀತಿಯಲ್ಲಿ ಒಂದು 8-10 ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಅವ್ರು ಕಟ್ಟಿದ ಮೇಲೆ ಬರ್ತಕ್ಕಂಥ ಮಳೆ ನೀರು ಮತ್ತು ಎ ಸ್ಕೀಮ್ ಇದರಲ್ಲಿ ನೀರು ಹರಿತದೆ. 0.2 ಏನೋ ನೀರು ಬಿಟ್ಟಿದ್ದಾರೆ. ಅದು ವೇದಾವತಿ ವಾಣಿ ವಿಲಾಸ ಸಾಗರದಿಂದ ನೀರು ಬರ್ತವೆ. ಆ ನೀರು ವರ್ಷಕ್ಕೊಂದು ಸತಿ ಬರ್ತದೆ. ಅದು ಬಂದಾಗ ಸುಮಾರು 2-3 ಕಿಲೋಮೀಟ್ರ್ ನೀರು ನಿಲ್ತವೆ. ಆ ನೀರು ನಿಲ್ಲೋದ್ರಿಂದ ನಮ್ಮ ಬೋರು ಇಂಪ್ರೂವ್ಮೆಂಟ್ ಆಗಿ 1/2 ಇಂಚ್ ಜಾಸ್ತಿ ಬಂತು. 1/2 ಇಂಚ್ ನೀರು ಜಾಸ್ತಿ ಆದಾಗ 6 ಎಕರೆ ನಾನು ತೋಟ ಮಾಡಿರ್ತಕ್ಕಂಥವನು, ಅದು 6 ಎಕರೆ ಇರೋದು 5 ಎಕರೆ ಅಂತಲೇ ನಾನು ಹೇಳ್ತಿರೋದು. 10ನಿಂದ 20ವರೆಗೂ ಅದನ್ನೇ ಹೇಳ್ತಿರೋದು. ಬಟ್ 10 ಹೇಳ್ತೀನಿ. ಇದು 6 ಎಕರೆ ತೋಟ 1/2 ಇಂಚ್ ಜಾಸ್ತಿ ಆದಾಗ 1/2 ಇಂಚ್ ನೀರು ಜಾಸ್ತಿ ಸಿಗ್ತಲ್ಲ, ಅದು ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಮನೆಯಿಂದಲೂ ನಮ್ಮದೇ ಜಮೀನು ಅದು 4 ಎಕರೆ. ಇವಾಗ ಅದನ್ನು ಸೇರಿ ತೋಟ ಮಾಡಿ 10 ಎಕರೆ ಮಾಡಿರ್ತೇವೆ. ಇನ್ ಜಸ್ಟ್ 1.5 ಇಂಚ್. ಹೌದು ಸರ್, ಸೂಪರ್. ಕರೆಂಟ್ ಇದೆ, ಬಂದು ಚೆಕ್ ಮಾಡಿ. ನಿಜವಾದ ಗಂಗಾಮತೆ. ಹೌದು, 100% ಒಳ್ಳೆ ಸ್ವೀಟ್ ನೀರು. ನೀವು ಇಲ್ಲಿ ಅಡಿಕೆ ಹಾಕಿದಿರಿ, ತೆಂಗು ಹಾಕಿದಿರಿ, ಮಾವು ಹಾಕಿದಿರಿ, ಸಪೋಟ ಹಾಕಿದಿರಿ, ನೀವು ನಿಂಬೆ ಹಾಕಿದಿರಿ, ಅಡಿಕೆ ಆಮೇಲೆ ಇದು ಬೇರೆ ಬೇರೆ ಮರಗಳೆಲ್ಲ ಹಾಕಿದಿರಿ. ಸುಮಾರು 4-5 ಸಾವಿರ ಮರ ಹಾಕಿದಿರಿ. ಎಲ್ಲದರಲ್ಲೂ ಫಲ ಬರ್ತಾ ಇದೆ, ಸಂಪದ್ಭರಿತವಾಗಿದೆ. ಎಕರೆಗೆ ಒಂದೊಂದು ಬೋರ್ ಹಾಕುವಂಥ ಟ್ರೆಂಡ್ ಇವಾಗ. ಹೌದು, ಹೇಗೆ ಮೇಂಟೈನ್ ಮಾಡ್ತಿದ್ರಿ ನೀರಿನ ನಿರ್ವಹಣೆ ದಯವಿಟ್ಟು ತಿಳಿಸಿ ಸರ್. ಟೈಮ್ ಟೇಬಲ್ ಪ್ರಕಾರ. ಎಸ್, ಗುಡ್ ಕ್ವಶನ್ಸ್. ಈ ಪ್ರಶ್ನೆ ನೀವು ಕೇಳಿದ್ದು ಭಾಳ ಸಂತೋಷ. ಅದು ಒಳ್ಳೆ ಕ್ವಶನ್ ಇದು. ಅದನ್ನು ಕೆಲವರು ಅದನ್ನು ಯೋಚನೆ ಮಾಡೋದಿಲ್ಲ. ಅದು ಎಲ್ರಿಗೂ ಪ್ರಶ್ನೆ, ಅದು ಹೆಂಗೆ ಮಾಡ್ತಾನೆ ಇವನ್ನೆಲ್ಲ ಹುಚ್ಚ, ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳ್ತಾರೆ ಅಂತ ಅಂದಿರೋ ಸಮೇತ ಜನ ಕರ್ಕೊಂಡ್ಬಂದ್ಮೇಲೆ ಸಲ್ಯೂಟ್ ಹೊಡೆದೋಗಿದ್ದಾರೆ. ಮತ್ತು ಫೋಟೋ ತೊಗೊಂಡೋಗಿದ್ದಾರೆ ಸೆಲ್ಫಿನ. ಹಾಗೆ ಸರ್, ಇದು ನೀರು ಬಿದ್ದಾಗ ನಾನು ಬಂದುಬಿಟ್ಟು ಫಸ್ಟಿಗೆ ನನಗೆ ತೋಟ ಮಾಡೋದು ಕಾನ್ಸೆಪ್ಟು ಇರಲಿಲ್ಲ ನನಗೆ. ಅಲ್ಲಿ ನೋಡ್ಕೊಂಬಂದ್ರೆ ಸ್ಫೂರ್ತಿ ಇತ್ತು, ನನ್ನ ಮನಸ್ಸಿಗೆ ಅದು ಬರಲಿಲ್ಲ. ಫಸ್ಟ್ ಏನಾರ ಮಾಡ್ಕೊಂಡು ಸೌತೆಕಾಯಿ ಬೆಳೆದ, ಕಡಲೆಕಾಯಿ ಬೆಳೆಯೋದು, ಬರೀ ಸೌತೆಕಾಯಿ, ಮೆಕ್ಕೆಜೋಳ, ಕಡಲೆಕಾಯಿ, ಸೂರ್ಯಕಾಯಿ 4 ಬೆಳೆದಿದ್ದು. ಏನು ಬೆಳೆದು ಅದೇ ಬೆಳೆದೆ. ಅದಾದ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ತೋಟಗಳು ಹೋಗ್ತಿದೆ. ತೆಂಗಿ ಮರ, ಮಾವಿನ ಮರ ನೋಡಿಬಿಟ್ಟೆ. ನಾನೇನು ಮಾಡಿಬಿಟ್ಟೆ ಅಂದರೆ ನನಗೆ ಯಾವ್ಯಾವ ಒಂದು ಚಟಗಳಿಲ್ಲ. ಈ ಪಾನ್ ಪಾರ್ಕ್ ಹಾಕೋದು, ವಿಮಲ್ ಹಾಕೋದು, ಈ ಬೀಡಿ ಸೇದೋದು, ಇವ್ಯಾವ್ದು ಹಿಂಗೆ ಹಾಕೊಂಡು ಉಪ್ಪು ಹೊಂದ್ಕೊಂಡು ಹಾಕೊಂಡು ಇಲ್ಲಿಗೆ ಕೆಂಡು ಮಾಡ್ತಾರೆ. ನನಗೆ ಹೆಸರು ಹೇಳಿದ್ರೆ ಆಗೋದಿಲ್ಲ. ಅವು ಹೆಸರು ಹೇಳೋಕ್ಕೆ ಬರೋಲ್ಲ. ಎಲ್ಲಂದ್ರಲ್ಲ ನೈರ್ಮಲ್ಯ ಮಾಡಿ ಎಲ್ಲಂದ್ರಲ್ಲ ಅದನ್ನ ಕಂಡ್ರೆ ನನಗಾಗಲ್ಲ. ಆ ಥರ ಅಭ್ಯಾಸಗಳು ನನಗೆ ಯಾವೂ ಇಲ್ಲ. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಈ ಕೆಲಸ ಸಿಕ್ಕರೆ ಕೈ ತುಂಬ ಕೆಲಸ, ದುಡಿಮೆ, ಬೆವರು ಸುರಿಸೋದೆ ನನ್ನ ದೇಹ. ಬೆವರು ಸುರಿಲ್ಲ ಅಂದರೆ ಅಲ್ಲವ್ರಿಗೆ ಎದ್ದೇಳಲ್ಲ ನಾನು. ಅಷ್ಟು ಕೆಲಸ ಮಾಡ್ತಿರ್ತೀನಿ. ಅದೇ ನಿಮ್ಮ ಅಡಿಕ್ಷನ್. ಅದೇ ನನಗೆ ಆರೋಗ್ಯ, ಅದೇ ನನಗೆ ಹೆಲ್ತ್ ಇವತ್ತಿರೋದು. ಈ ಒಣ ಬೆಳೆ ಬೆಳಿತಿದ್ರಿ, ಆಮೇಲೆ ಏನಾಯ್ತು? ಅದೇ ಒಣ ಬೆಳೆ ಬೆಳೆದ್ಮೇಲೆ ಈ ಅಡಿಕೆ ಹಾಕಬೇಕು ಅಂತ ಮನಸ್ಸಿಗೆ ಬಂತು, ಬಾಳೆ ಹಾಕ್ಬೇಕಂತ ಮನಸ್ಸು ಬಂತು, ಆಮೇಲಿಂದ ತೆಂಗು ಹಾಕ್ಬೇಕಂತ ಮನಸ್ಸು ಬಂತು. ಹೋಗಿ ಬಂದೆ, ಅಡಿಕೆ ಹಾಕಿದೆ, ಆ ಅಡಿಕೆ ಪಕ್ಕದ ಬಾಳೆ ಹಾಕಿದೆ, ಆಮೇಲೆ ಹೋಗಿ ಎಕ್ಸ್ಟೆಂಡ್ ಮಾಡಿ ಮಾವಿನ ಗಿಡ ಹಾಕಿದೆ. ಹಿಂಗೆ ಬೆಳ್ಕೊಂತ ಹೋಗಿ ಇರೋ ನೀರಿನಾಗೆ ಮೇಂಟೈನ್ ಮಾಡಿದೆ. ಎಲ್ಲ ಫಲಕ್ಕೆ ಬಂದು. ಅಲ್ಲ, ಹೆಂಗೆ ಸರ್, ಹೆಂಗೆ ಮೇಂಟೈನ್ ಆಗುತ್ತೆ ಸರ್? ತುಂಬ ಕಾಲುವೆ ಥರ ಹರಿಸ್ತಿರ್ತಾರೆ ಅಥವಾ ನೀರು ಬಿಡ್ತಿರ್ತಾರೆ. ಸೊ ನಿಮ್ಗೆ ಹೆಂಗೆ ಸಾಲತ್ತೆ 1.5 ಎಕರೆ? ಫಸ್ಟ್ ಟೈಮ್ನಲ್ಲಿ 2 ಎಕರೆ ಜಮೀನು ಮಾಡಿದಾಗ ನೀರು ಹರಿಸೋಕ್ಕೆ ಸಾಲದ ಬಂತು. ಕರೆಕ್ಟಾಗಿ ಆಯಿತು ನೀರು.
2 ಎಕರೆಗೆ ಅಂದರೆ ಅವಾಗ 12 ಅವರ್ ಕರೆಂಟ್ ಕೊಡೋರು, 8 ಅವರು 12 ಅವರು ಕರೆಂಟ್ ಕೊಡೋರು, ರಾತ್ರೆಲ್ಲ ಕರೆಂಟ್ ಕೊಡೋರು. ಅವಾಗ ನೀರು ಬಿಟ್ಟಿದೆ ಅವಾಗಲೇ ಬಿಡು ಕರೆಕ್ಟಾಗಿ ರಾತ್ರಿ ಇಡೀ ನಿದ್ದೆ ಕಟ್ಕೊಂಡು ನೀರು ಕಟ್ತಾ ಇದ್ವಿ ನಾವು. ನೀವು ಹಿಂಗೆ ಹರಿಸ್ತಾ ಹೌದು ನಾವೇನು ಬಿಟ್ಟು ಮಲಗ್ತಿರಲಿಲ್ಲ, ಎಲ್ಲಿ ಹೋಗ್ತವೆ ಎಲ್ಲೆಲ್ಲ ಅಂತೇಳಿ ರಾತ್ರಿ ನಿದ್ದೆ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಹಂಗೆ ಕೆಲಸ ಮಾಡಿ 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 ಆ ಮಟ್ಟಕ್ಕೆ ಬೆಳೆದು ಇನ್ನೇನು ಎಲ್ಲ ಫಸಲಿ ಬರೋ ಟೈಮ್ನಾಗೆ ಏಕ್ದಮ್ ಕರೆಂಟ್ ಕೈ ಕೊಟ್ಬಿಟ್ರು, ಕರೆಂಟ್ ಹೊರಟೋಗ್ಬಿಡ್ತು. ಮತ್ತು ಏನೇನೋ ಪ್ರಾಬ್ಲಮ್ ಮಾಡಿದ್ರು. ಆಮೇಲೆ ಬರೀ 8 ಅವರ್ ಕೊಟ್ಟರು, ಈಗಾಗಲೇ 7 ಅವರು, ಹಗಲು 4 ಗಂಟೆ, ರಾತ್ರಿ 3 ಗಂಟೆ ಅಂತ ಕೊಡ್ತಾವ್ರೆ. ಈಗಲೂ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಫಸಲಿ ಬಂದ ಟೈಮ್ನಾಗೆ ಗಿಡ ಒಣಗ್ತಾ ಶುರು ಆದಾಗ ನನಗೆ ತಲೆಯಲ್ಲಿ ಯೋಚನೆ ಏನು ಬಂತು, ಎಂಥ ಕೆಲಸ ಆಯ್ತು, ಏನು ಮಾಡಬೇಕು, ಇನ್ನೊಂದು ಬೋರ್ ಹಾಕೋಕ್ಕೆಲ್ಲ ಪ್ರಯತ್ನ ಮಾಡೋಕೆ ಹೋದ್ವಿ. ಆದರೆ ನಮಗೆ ಆ ಟೈಮ್ನ ಜಲ್ದಿ ದುಡ್ಡಿಂದು ಸ್ವಲ್ಪ ಕಷ್ಟ ಆಯಿತು, ಹೊಂದಾಣಿಕೆ ಆಗಲಿಲ್ಲ. ಆಗ ನಾನೇ ಮಾಡಿ ಅದೇ ಟೈಮ್ನಲ್ಲಿ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಯಿತು. ಈ ಸ್ಟೋರಿ ಚೆನ್ನಾಗಿದೆ ಕೇಳಿ. ತಂದೆಗೆ ಆಕ್ಸಿಡೆಂಟ್ ಆಗ್ತಿದ್ರೆ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು, ನಮ್ಮ ತಂಗಿಯರೆಲ್ಲ ಇಲ್ಲೇ ಇದ್ರು, ಅವಾಗ ರಜೆ ಇತ್ತು, ಇದು ಬಿಟ್ರಮ್ಮ ಅಪ್ಪನ ಕರ್ಕೊಂಡು ತೋರಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿದ್ರೆ ರಕ್ತ ಬೇಕು, ಅದು ನಂದೇ ರಕ್ತ ತೊಗೊಂಡ್ಬಿಟ್ಟು ನಾನು, ಯಾಕಂದ್ರೆ ನಂದು ಅದೇ ಬದುಕು, ಬ್ಲಡ್ ಕೊಡೋದ್ರಾಗೆ ನೋ ಪ್ರಾಬ್ಲಮ್ ಕೊಟ್ಟೆ. ಆವಾಗ ನಾನು ತೊಗೊಂಡ್ರು, ಬೇರೆ ಬ್ಲಡ್ ತಂದು ನಮ್ಮ ತಂದೆಗೆ ಹಾಕಿದ್ರು. ನೋಡಪ್ಪ, ಬೆಳಗ್ಗೆ ಸಂಜೆ 4 ಗಂಟೆ ಬ್ಲಡ್ ಹಾಕಿದ್ದಾರೆ, ರಾತ್ರಿ 7:30 ಆದ್ರೂ ಬ್ಲಡ್ ಮುಗಿವಲ್ದು. ನನಗೆ ಪೇಷನ್ಸ್ ಕಳ್ಕೊಂಬಿಟ್ಟೆ, ಹೊರಗಡೆ ಹೋಗಂಗಿಲ್ಲ. ನಮ್ಮಪ್ಪ ಕೈ ಆಡಿಸ್ತಾನೆ, ಕೈ ಆಡಿಸಿ ಸೂಜಿಗಳು ಕಿತ್ಕೊಂಡು ಹೋಗುತ್ತೆ, ಇಲ್ಲ ರಕ್ತ ಬರೋಕೆ ಹೋಗುತ್ತೆ. ಕಾದು ಅದು ಮನಸ್ಸಿನಾಗ ಅದೇ ಇತ್ತು ನನಗೆ. ಕೊನೆಗೆ 7:30 8 ಗಂಟೆ ಆಯಿತು. ಡಾಕ್ಟ್ರ್ ಯಾರಿಗೆ ಬಂದು ನರ್ಸ್ಗೆ ಹೇಳಿದೆ, ಬಂದರು, ಅದನ್ನ ತೆಗೆದುಬಿಟ್ರು. ಟೈಮ್ ನೋಡಿದ್ರೆ 4-5 ಅವರು ಗ್ಲೂಕೋಸ್ ಇದು ಬ್ಲಡ್ ಹೋಗಿದ್ದು. ಅವತ್ತು ರಾತ್ರಿ ಮಲ್ಕೊಂಡೆ, ಊಟ ಗೀಟ ಮಾಡಿ ಮಲ್ಕೊಂಡೆ. ಅವತ್ತು ರಾತ್ರಿ ನನಗೊಂದು ಕನಸು ಬಿತ್ತು. ಏನು ಕನಸು ಬಿತ್ತು? ಈ ಟೆನ್ಷನ್ ಇತ್ತು ನನಗೆ. ಏನಪ್ಪ, ಒಂದು ರಿಸರ್ಚ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಈ ಥರ ಆಗಿಬಿಡ್ತಲ್ಲಪ್ಪ, ಇಷ್ಟೊತ್ತು ಹೋದ್ರೂ ಆಗೋಲ್ಲ. ನಾನು ಒಂದ್ಸತಿ ಹೋಗಿ ಜೋರ ತಿರುಗಿಬಿಡ್ತಿದ್ದೆ, ರಕ್ತ ಜಲ್ದಿ ಹೋಗಲಿ, ನಾನೆಲ್ಲಿಗೂ ಹೋಗ್ಬೇಕು ಅಂತ. ಆಮೇಲೆ ಸಿಸ್ಟಮ್ ಯಾರು ಇದು ಮಾಡಿದ್ರು, ನೀವು ಬುದ್ಧಿ ಐತೇನ್ರಿ ತಪ್ಪ ಇವರು, ಸಾರಿ ಮೇಡಮ್ ಅಂತಿದ್ದೆ, ಮತ್ತು ಓಕೆ ಅಂತಿದ್ದೆ. ಹಿಂಗೆ ಮಾಡಿದಾಗ ಒಂದು ಕನಸು ಬಿತ್ತು. ಕನಸಿನಲ್ಲಿ ಹೌದು, ನಮ್ಮ ತಂದೆಯಲ್ಲಿ ಬ್ಲಡ್ ಹಾಕಿದ್ರಲ್ಲ, 4 ಗಂಟೆಯಿಂದ ಸಾಯಂಕಾಲ 7:30, 7:30, 8 ಗಂಟೆವರೆಗೂ ಹಾಕಿಬಿಟ್ರಲ್ಲ, ಹನಿ ಆಗೋತ್ತಲ್ಲ, ಹನಿ ಯಾಕೆ ಹೋಗ್ಬೇಕು, ಜೋರಾಗಿ ಯಾಕೆ ಹೋಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಆವಾಗ ನನ್ನ ಮನಸ್ಸಿಗೆ ಬಂತು, ಹೌದು ಗಿಡ ಒಣಗ್ತದವೆ, ಬೇಸಿಗೆ ಬೇರೆ, ನಾನು ಇದೇ ಡ್ರಿಪ್ಪಲ್ಲಿ ನೀರು ತುಂಬಿ ಯಾಕೆ ಗಿಡಗಳಿಗೆ ಇಡಬಾರ್ದು ಅಂತ ತಕ್ಷಣಕ್ಕೆ ನನ್ನ ಕನಸಿಗೆ ಆ ಮನಸ್ಸಿಗೆ ಬಂತು. ಆ ಮನಸ್ಸಿಗೆ ಬಂದ ತಕ್ಷಣಕ್ಕೆ ನಾನು ನಿದ್ದೆಯಿಂದ ಕಷ್ಟಪಟ್ಟು ನಿದ್ದೆ ಕೆಡಿಸ್ಕೊಂಬಿಟ್ಟೆ, ಕನಸು ಕೆಡಿಸ್ಕೊಂಡೆ. ಆವಾಗ ಒಂದು ಬುಕ್ಕು, ನನ್ನಲ್ಲಿ ಯಾವಾಗಲೂ ಒಂದು ಬುಕ್ಕು, ಒಂದು ಪೆನ್ನು ಯಾವಾಗಲೂ ಇರ್ತದೆ, ಒಂದು ಸ್ವಲ್ಪ ಆಗೀಗ ಡೈರಿ ಬರೀ ಅಭ್ಯಾಸ ಇತ್ತೀಚೆಗಿಲ್ಲ, ಯಾವನೋ ಅವಾಗ ತಕ್ಷಣಕ್ಕೆ ನಾನು ನಾಳೆ ಓದೋ ತಕ್ಷಣಕ್ಕೆ ತೋಟದಲ್ಲಿ ಡ್ರಿಪ್ಪು ಸೆಟ್ಟಲ್ಲಿ ನೀರನ್ನು ಉಣಿಸುವುದು ಅಂತ ಬರ್ಕೊಂಬಿಟ್ಟೆ. ಬೆಳಕರಿಯೋದು ಕಷ್ಟ ಮಾಡಿದೆ, ಬೆಳಕರಿಸಿ ನಮ್ಮರೆಲ್ಲ ಕರೆಸಿದೆ, ಕರೆಸ್ಕೊಂಡು ಅಪ್ಪನ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು, ಅವಾಗೆಲ್ಲ ಅಪ್ಪರು ಚೆನ್ನಾಗಿದ್ರು. ಬಂದನೇ ಡ್ರಿಪ್ ಸೆಟ್ ಆಸ್ಪತ್ರೆಗೆ ಹೋದೆ, ನಮಸ್ಕಾರ ಹೊಡೆದೆ, ಇಷ್ಟು ದುಡ್ಡು ಕೊಡ್ತೀನಿ ಅಂದೆ. ಆದರೆ ಚೀಲಗಟ್ಟಲೆ ನನಗೆ ಡ್ರಿಪ್ ಬಾಟ್ಲಿ ಕೊಟ್ಟರು. ಹೌದು, ಟ್ಯೂಬು ವಿತ್ ಪೈಪು, ಅದನ್ನು ಸಮೇತ ತಂದು ಅಡಿಕೆ ಗಿಡಗಳಿಗೆಲ್ಲ ಹುಣಸೆ ಗಿಡಗಳಿಗೆಲ್ಲ ಮಾಡಿದೆ. ಅಲ್ಲೇ ಹೌದು. ಈಗ ಏನು ಮಾಡ್ತಾರೆ ಆಸ್ಪತ್ರೆ? ಈಗಲೇ ಅಲ್ಲ, ಈಗ ಮೋಸ್ಟ್ಲಿ ಕಾಣ್ಬೋದು ನೋಡ್ರಿ, ಎಲ್ಲ ಕೆಳಗಡೆ ಬಿದ್ದದವೆ. ಈಗ ಮಳೆಗಾಲ ಬಂತಲ್ಲ, ಫುಲ್ ಆಯ್ತು. ಅಲ್ಲ, ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ. ಈಗ ಆಸ್ಪತ್ರೆ ಏನು ಮಾಡ್ತಾರೆ ಈಗ ಒಬ್ಬ ರೋಗಿ ಮಲಗಿಸ್ತಾರೆ, ಅವನ ಸುಸ್ತಾಗಿದ್ದಾನೆ ಅವನಿಗೆ ಒಳಗೆ ಅಂದ್ರೆ ಒಂದ್ ಸೈಡ್ ಒಂದು ಸ್ಟ್ಯಾಂಡ್ ಇರ್ತದೆ, ಅದಕ್ಕೆ ಡ್ರಿಪ್ಸ್ ಒಂದು ನೇತಾಕ್ತಾರೆ. ಅದರಿಂದ ಹಿಂಗೆ ಸಣ್ಣ ಒಂದೊಂದು ಹನಿ ಬಿದ್ದು ಪೈಪಲ್ಲಿ ಕೈಗೆ ಹೋಗ್ತಾ ಇರುತ್ತೆ. ಹೌದು, ನೀವು ಕಟ್ಟಿದ್ರಿ? ನಾವು ತಂದುಬಿಟ್ಟು ಈ ಮರಕ್ಕೆ ಒಂದು ದಾರ ಕಟ್ಬಿಟ್ಟಿದ್ದೆ, ಆ ಖಾಲಿ ಪೌಚ್ ಇರುತ್ತಾ, ಬಕೆಟ್ನಾಗ ಇಟ್ಬಿಡೋದು, ಬಿಗಿಯಾಗಿ ಹಿಂಡಿ ಕೈ ಬಿಟ್ಬಿಟ್ರೆ ಸರ್ರಂತ ನೀರು ತುಂಬ ಕೇಳುತ್ತೆ. ಅದಂತದ್ದು ಉಲ್ಟಾ ಮಾಡಿ ವೈರ್ ತಂದು ಬುಡಕಿಡೋದು, ಈ ಸೊತ್ತೆ ಸೊಡ್ರದೆಲ್ಲ ಬುದ್ಧ ಆ ವೈರ್ ಮುಚ್ಚೋದು, ಮಲ್ಚಿಂಗು. ಹೌದು, ಎಲ್ಚಿಂಗ್ ತಂದು ಈಗ ಹಂಗೆ ಹಾಕೋದು, ಇದ್ರೊಳಗೆ ನೀರು ಹೋಗೋದು. ಅದು ಹ್ಯೂಮಸ್ಸು ಆಗಬೇಕು, ಎರೆಹುಳ ಉತ್ಪತ್ತಿ ಆಗಬೇಕು, ಆ ನೀರು ಬೇಸಿಗೆ ಬಿಸಿಲಿಗೆ ಹಿಂಗಬಾರ್ದು. ಆ ಪ್ಲಾನ್ ಮಾಡಿದೆ. ಹಂಗೆ ಯೋಚನೆ ಮಾಡಿದಾಗ ಇನ್ನೊಂದು ಪ್ಲಾನ್ ಬಂತು. ಇದು 1 ಲೀಟ್ರ್ ನೀರು ಹಿಡಿತದೆ, 2 ಲೀಟ್ರ್ ಬಾಟ್ಲಿ ತರ್ಬೋದು ಅಂತ ಡಾಬಾ ಹೋಟ್ಲಿಗೆ ಹೋದೆ. ಆ ಡಾಬಾ ಹೋಟ್ಲಲ್ಲಿ ಲಾರಿ ಜನ ಇವರು ಲಾರಿಯವ್ರು ಬಂದೆಲ್ಲ ಊಟ ಬೈರ್ದೇಶಕ್ಕೆ ಹೋದ್ರೆ 2 ಲೀಟ್ರ್ ತಗೊಂಡು ಬಿಸೆಟ್ ಬಂದಿರ್ತಾರೆ, ಕುಡಿಯೋ ನೀರು ಕ್ಯಾನುಗಳು 2 ಲೀಟ್ರ್ ಅಂಥವಾದ್ಕೊಂಡು ಬಂದ್ಬಿಟ್ಟು ನಾನು ಮರಗಳಿಗೆಲ್ಲ ಕಟ್ಟಿದೆ. ಅಂದರೆ ಅದನ್ನು ತಂದು ನೀರು ತುಂಬಿಟ್ಟು ತೂತ್ ಮಾಡಿಬಿಟ್ಟು ಕ್ಯಾಪ್ ನೀರು ಲೂಸ್ ಮಾಡಿಬಿಟ್ಟು ಉಲ್ಟಾ ಮಾಡಿ ಬಿಟ್ಬಿಟ್ರೆ ಒಂದೊಂದೇ ಹನಿ ಕೆಳಗೆ ಬಿಡ್ಬೇಕು. ಅದನ್ನು ಮಾಡಿ ತೋಟ ಕಟ್ಬಿಡೋದು. ಹೌದು, ಕ್ಯಾಪ್ ಕಡೆ ತೂತ್ ಮಾಡ್ಬಿಡೋದು. ಹೌದು, ತೋರಿಸ್ತೀನಿ ರೀ. ಇಲ್ಲೆಲ್ಲ ನಿನ್ನೆ ಮೊನ್ನೆ ಕಂಡು ತೋರಿಸ್ತೀನಿ ನಾನು ನೋಡಿ. ಈ ಥರ ಮಾಡಿ ನಾನು ತೋಟ ಉಳಿಸ್ಕೊಂಡೆ. ಇದು ತಾಲೂಕಲ್ಲ, ಡಿಸ್ಟಿಕ್, ಸ್ಟೇಟು ರೆಕಾರ್ಡ್ ಆಗೋಯ್ತು.
ಅದು ಸಕ್ಸಸ್ ಆಯಿತು ಅಂತಂದು ನನಗಿದು ಮರ ಬೆಳೆಸಿದೆ. ಆ ನಂತರ ಮಳೆಗಾಲ ಬಂತು. ಒಂದು ಸೆಕೆಂಡ್ ಇರಿ ಸಾರಿ ಕಮ್ಮಿ ಇರಲಿ. ಅಷ್ಟು ಸಾಕ ನೀರು? ಸರ್, ಸಾಯುವವನಿಗೆ ಎಷ್ಟು ಬೇಕು ಹೇಳಿ? ಈಗ ಜೀವ ಹೋಗ್ತೈತೆ ಅವನು, ಹೋಗ್ತಾವನೆ ಈಗ ಹೋಗಿ ಇನ್ನೇನು ಓದ ಅಂದ್ಕೊಂಬಿಡ್ರಿ. ಆ ಸಂದರ್ಭದಲ್ಲಿ ಏನು ಬೇಕು ಅವನಿಗೆ? 2 ಹನಿ ನೀರು ಸಾಕಲ್ಲ, ಗುಟುಕು ಮಾಡಿ ಉಸಿರಾಡೋಕ್ಕೆ 2 ಹನಿ ನೀರು ಬಿಟ್ಟೆ ಅಂದ. ಇನ್ನೊಂದು 2 ಹನಿ ನೀರು ಬಿಟ್ಟೆ, ಪರವಾಗಿಲ್ಲ ಕಣ್ಣು ಮೀಸಿಸಾಡ್ದ. ಸ್ವಲ್ಪ ಎಬ್ಬರಿಸಾಡು ಏನನ್ನ ತಳಪ್ಪ ಅಂತೇಳಿ ಒಂದು 2-3 ಗ್ಲಾಸ್ ಹನಿ ಜ್ಯೂಸ್ ಕುಡಿಸಿದೆ. ಪರವಾಗಿಲ್ಲ ನಮಸ್ಕಾರ ಅಂದ. ಆ ಗ್ಲೂಸಿಂದ ಇನ್ನೊಂದು ಸ್ವಲ್ಪ 1/4 ಲೀಟ್ರ್ ಜ್ಯೂಸ್ ಕುಡಿಸಿದ್ವಿ. ದೇಹ ಚೆನ್ನಾಗಾಯ್ತು. ಸ್ವಲ್ಪ ನೀರು ಕುಡಿತೀಯಾ, ಇಡ್ಲಿ ತಿಂತೀಯಾ, ಹಂಗೆ ಆ ರೀತಿಯಲ್ಲಿ ನಾವು ಗಿಡ ಮರಗಳಿಗೆ ಹೌದು ಸರ್. ಇವೆಲ್ಲ ನೋಡಿ, ಒಂದು ಮರ ಇವತ್ತಿನವ್ರಿಗೆ ಈ ಬೇಸಿಗೆಯಲ್ಲಿ ಇಂಥ ಚಳಕೆರೆ ಅಲ್ಲ ನೋಡಿ, ಎಲ್ಲನೂ ಒಂದು ಮರ ಒಣಗಿದೆ ನೋಡಿ ಕೊಂಬರಿ. ಮತ್ತು ಒಂದೇ ಬೋರಲ್ಲಿ ಈಗಲೂ ಇದೆ. ಬಟ್ ಇದ್ರಾಗ ಈಗ ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಉಳ್ಕೊಂಡು ಫಸಲು ಬಂತು. ಆ ಮಳೆಗಾಲ ಬಂದ ದಂಡಿ ನೀರು ಬಂತು. ಆಮೇಲೆ ರಾತ್ರಿ 2 ಗಂಟೆ ನೀರು ಕೊಟ್ಟೆ. ಅವಾಗೆಲ್ಲ ಕಮ್ಮಿ ನೀರು ಆತಪ್ಪ, ಸಾರಿ ನಾನು ಕ್ಷಮಿಸ್ಬಿಡ್ರಿ, ಈಗ ನೀರು ಇದಾವೆ ಕುಡೀರಿ ಅಂತ ಬಿಟ್ಟೆ. ಮಳೆಗಾಲದಲ್ಲಿ ಕರೆಕ್ಟಾಗಿ ಕೊಟ್ಟು? ಹಾಂ, ಮಳೆಗಾಲ ಅವೆಲ್ಲ ಕರೆಕ್ಟಾಗಿ ಕೊಟ್ಟೆ. ಮಳೆಗಾಲದಲ್ಲಿ ಮಳೆನೇ ಬಂದಿರೋ ಅವ ಬದುಕಬೇಕಾಯ್ತು ಅಷ್ಟೇ, ಜೀವ ಉಳಿಸ್ಕೋಬೇಕಿತ್ತು. ಮನುಷ್ಯ ತಿನ್ನೋಕ್ಕೋಸ್ಕರ ಬದುಕಿರಬಾರ್ದು, ಬದುಕೋಕ್ಕೋಸ್ಕರ ತಿನ್ನಬೇಕು. ಹಂಗೆ ಗಿಡಗಳಿಗೆ ಬೇಸಿಗೆ ಬಂದಾಗ ಆಹಾರ ಫಲ ಕೊಡ್ತಾವ ಅಂತ ಹೇಳ್ಬಿಟ್ಟು ನೀನು ದಪ್ಪ ನೀರು ಕೊಡೋಕೆ ಹೋಗೋದಲ್ಲ. ಅವುಗಳು ಫಸ್ಟು ಆರೋಗ್ಯ ಹೆಂಗಿದೆ, ಅವಳು ಚೆನ್ನಾಗಿರ್ತಕ್ಕಂಥದ್ದು ನೋಡೋಕ್ಕೋಸ್ಕರ ಅದಕ್ಕೆ ನೀವು ಉಳಿಸು. ಮಳೆಗಾಲ ಬಂತ ಹೆಚ್ಚು ನೀರು ಕೊಡು, ಒಳ್ಳೆ ಗೊಬ್ಬರ ಕೊಡು, ಅವ ನಮ್ಮನ್ನು ಸಾಕ್ತಾವ. ಅವು ಆ ಕೆಲಸ ನಾನು ಮಾಡಿದೆ. ಬೇಸಿಗೆಯಲ್ಲಿ ಜಸ್ಟ್ ಅವುಗಳು ಜೀವ ಉಳಿಸ್ಕೊಳಕ್ಕೆ. ಹಾಂ, ಮತ್ತು ಕಂಪ್ಲೀಟ್ ಒಣಗಿ ಹೋಗ್ತಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ 2 ಸತಿ ಬಂದೋದ್ರು, ಯಡಿಯೂರಪ್ಪರು ಬಂದೋದ್ರು, ಕೇಂದ್ರ ಸರ್ಕಾರ ಬಂದವರು, ಏನು ದಬ್ಬ ಹಾಕಿದ್ರು ಇಲ್ಲಿ ಬಂದು. ಯಾರಿಗೂ ಪರಿಹಾರ ಬರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬಿಟ್ರು, ಬರ್ಕೊಂಡು ಹೋಗ್ಬಿಟ್ರು. ಅದು ಏನಂತಲೇ ಗೊತ್ತಾಗಲಿಲ್ಲ. ಆದರೆ ಸುತ್ತಮುತ್ತ 2-3 ಬೋರ್ ಇರೋ ಅಡಿಕೆ ಮರ, ತೆಂಗಿನ ಮರ ಒಣಗಿಸ್ಕೊಂಡು ಹೋದ್ರು. ಇದೇ ಚಳ್ಳಕೆರೆಯಲ್ಲಿ. ಹೌದಾ? ಅಲ್ಲಿ ನಾಯಕನಟ್ಟಿ ಉಳ್ಳಾರ್ತಿ ಕಡೆಗೆ ಹೋಗಿ ನೋಡ್ರಿ. ನಾನು ಹೋಗಿದ್ದೆ ಜೊತೆಗೆ, ರೈತ ಸಂಘದಿಂದ ನಾವು ಹೋಗಿದ್ವಿ, ರೈತರೆಲ್ಲ ಸೇರ್ಕೊಂಡು. ಬನ್ನಿ ನೋಡೋಣ ಅಂತ. ಹಾಂ, ನಾವು ಬರ್ರಪ್ಪ ಅಂತಾನ, ಏನೂ ಉಪಯೋಗ ಅಲ್ಲ. ನಾನೊಂದು ಮಾತಂದೆ, ನಾನು ಬರದ ನಾಡಿನಾಗಿರೋದು, ನಾನು ಚಳ್ಳಕೆರೆಗೆ, ನಂದು ಅಡಿಕೆ ತೋಟ ಐತೆ, ಬನ್ನಿ ನೋಡಿರಿ. ಒಂದು ಮರ ನಾನೇನು ಒಣಗ್ಸೋಕೆ ಬಿಟ್ಟಿಲ್ಲ. 2-3 ಬರೋದು 1 ಎಕರೆ ಅಡಿಕೆ ಉಳಿಸೋಕ್ಕಾಗಿಲ್ಲ, ತೆಂಗು ಉಳಿಸೋಕ್ಕಾಗಿಲ್ಲ. ನಾನು 10 ಎಕರೆ ತೋಟನ 1.5 ಇಂಚ್ ನೀರಲ್ಲಿ ನಾನೇ ಉಳಿಸ್ಕೊಂಡಿದ್ದೀನಿ. ಮತ್ತೀಗ ಇದು ನಾನು ಮಾಡಿದ ಸಾಧನೆ. ನಾನು ಮಾಡ್ತೆ ಶ್ರದ್ಧೆ, ಭಕ್ತಿ, ನನ್ನ ವರ್ಕು, ಹಾರ್ಡ್ ವರ್ಕು. ಮತ್ತು ಪ್ಲ್ಯಾನ್ ಅದು ಮಾಡ್ತಾ ಯಾರು ಪುಸ್ತಕ ಓದಬೇಕಾಗಿಲ್ಲ ಸರ್. ಅದೇನೋ ಒಂದು ಗಾದೆ ಹೇಳಿದ್ದಾರೆ, ಅದೇನೋ ಹೇಳ್ತು, PhD ಬೇಕಾಗಿಲ್ಲ, ಮಣ್ಣಗೋಸಿ ಏನೂ ಬೇಕಾಗಿಲ್ಲ, ನೀನು ದೇಶನ ಸುತ್ತಬೇಕಿಲ್ಲ, ಕೋಶ ಓದಬೇಕಾಗಿಲ್ಲ. ನೀನು ಕೆಲಸ ಯಾವುದ್ರಲ್ಲಿ ಒಂದು ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿದರೆ ಮಾಡ್ತಾ 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 ನೀನೇ ವಿಜ್ಞಾನಿ ಆಗ್ತೀವಿ, ನೀವೇ ಡಾಕ್ಟರ್ ಆಗ್ತೀವಿ. ಇದು 100% ಸತ್ಯ. ಸೊ ಮಾಡ್ತಾ ಮಾಡ್ತಾ ನಮ್ಗೆ ಒಲ್ದು ಬಿಡ್ತದೆ. 100% ಟ್ಯಾಲೆಂಟ್ ತಾನೇ ಬರುತ್ತದು. ಟ್ಯಾಲೆಂಟೇ ಮಾಡ್ತಾ ಇರೋದು. ಹೌದು, ನೀನು ಕೆಲಸ ಮಾಡ್ತಾ 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 ಇದು ಮಾಡ್ತಾ ಒಂದೊಂದಾಗ್ತಾ ನಿಮ್ಗೆ ಐಡಿಯಾ ಬರುತ್ತೆ. ಇದು ಮಾಡಬಾರ್ದು, ಇದು ಸರಿ, ಈ ಥರ ಮಾಡಬೇಕು, ಇಲ್ಲಿ ಕಂಟಿನ್ಯೂ ಮಾಡಬೇಕು, ಇದು ಐಡಿಯಾ ಹಿಂಗೆ ಬಂದ್ಬಿಡುತ್ತೆ. ಹೌದು ಹೌದು. ನಾನು ಇನ್ನೊಂದು ಮನೇಲಿ ಕೂತ್ಕೊಂಡು ಇವಿ ಟ್ಯಾಲೆಂಟೆಡ್ ಅವಕಾಶ ಸಿಗ್ತದೆ ಆಗಲ್ಲ. ಅದೇನು ಉಪಯೋಗ ಇಲ್ಲ, ಟೈಮ್ ವೇಸ್ಟು, ಸಮಯ ವೇಸ್ಟು ಅಷ್ಟೇ. ನಿದ್ದೆ ಕೆಟ್ಕೊಂಡು ಮಾಡೋದೆಲ್ಲ ವೇಸ್ಟು, ಕಂಪ್ಯೂಟರ್ ನೋಡೋದೆಲ್ಲ ವೇಸ್ಟು. ನಾನು ಮೊನ್ನೆ ನಾನು ಸ್ಟಾರ್ಟಿಂಗೇನೆ ನೀರುಳ್ಳಿ ಹಾಕ್ತೆ ಒಂದು ಸರಿ. ನೀರುಳ್ಳಿ ಮೀನ್ಸ್ ಈರುಳ್ಳಿ ಆನಿಯನ್ ಹಾಕೊಂಡೆ. ಲೇಬರ್ ಸಿಗುವಲ್ರು, ಹಾಕ್ಬಿಟ್ಟಿದ್ನಿ. ಅದಕ್ಕೆ ಹಾಕ್ಬೇಕು ಲೇಬರು? ಕಳೆ ತೆಗಿಯೋಕೆ, ಹುಲ್ ಕೀಳೋಕ್ಕೆ. ಹುಲ್ ಕಿತ್ರ ಮಾತ್ರ ಆನಿಯನ್ ಬರುತ್ತೆ, ಇಲ್ಲಾಂದರೆ ಸಣ್ಣದು ಬರುತ್ತೆ. ಅದು ನೀರು ಕಟ್ತಾ ಇದ್ವಿ. ಅದು ನೀರು ಕೊಟ್ಕೊಂಡು ನಾನೇನು ಮಾಡಿದೆ, ನನ್ನ ಕೈಗೆ ಮೊಬೈಲ್ ಇತ್ತಿಲ್ಲ ಅಂತಲ್ಲ, ನಾನೇನು ಮಾಡಿದೆ, ಹೌದು ಅಲ್ಲೇವರೆಗೂ ಮಡಿ ನೀರು ಹೋಗ್ಬೇಕು, ನೀರು ತಿರುವುದು, ಆರಾಮಾಗಿ ಹಿಂಗೆ ಕುತ್ಕೊಳ್ಳೋದು, ಇಲ್ಲ ಸುಮ್ಮನೆ ನಿಂತ್ಕೊಳ್ಳೋದು. ಹಿಂಗೆ ನಾವೇ ಮಾಡಿದ್ವಿ. ಅಯ್ಯೋ ದಡ್ಡ, ಕುತ್ಕೊಂಡು ಏನು ಮಾಡ್ತೀಯ, ಆ ಹುಲ್ಲನ್ನು ಕೀಳು ಅಂತ ನನ್ನ ಟ್ಯಾಲೆಂಟೇ ಬಂತು. ಮುಂದೆ ನೀರು ಬಿಡೋದು, ಹಿಂದೆ ಹುಲ್ಲು ಕಿತ್ಕೊಂತ ಹೋಗೋದು, ಅದು ಮುಗಿಯೋದ್ರೊಳಗೆ ಗೋಡಲೇ ಬರೋದು, ಇನ್ನೊಂದು ಮಡಿ ತಿರುವುದು, ಇನ್ನೊಂದು ಮಡಿ ಕಿತ್ಕೊಂತ ಹೋಗೋದು. ಹಿಂಗೆ ಮಾಡಿ 1 ಎಕರೆಗಳದ ಸುಮಾರು ಅರ್ಧ ಎಕರೆ ಬರೀ ನಾನೇ ಕಳೆ ಕಿತ್ತಿದ್ದೆ. ಆಮೇಲೆ ಲೇಬರ್ ಸಿಕ್ಕರು, ಕರೆದೆ, ಅಣ್ಣ ಇದನ್ನೆಲ್ಲ ಯಾರು ಕಿತ್ತೋಣ, ನಾನೇ. ಹೆಂಗಣ್ಣ ಹಿಂಗೆ, ಅಪ್ಪ ಭಗವಂತ ಅಂಬರು. ಅದೊಂದು ನನಗೆ ಖುಷಿ ಅನಿಸುತ್ತೆ. ಸಾರಿ, ಬೇರೆ ರೈತರು ನೀರು ಬಿಟ್ಟು ಉದಾಹರಣೆ ಸುಮ್ಮನೆ ಇರ್ತಾರೆ, ಮೊಬೈಲ್ ನೋಡ್ಕೊಂತಾರೆ, ಅದು ಇದು ಹಾಕೊಂಡು ಯಾರು ತಗೋ ಮೊಬೈಲ್ನಾಗೆ ಸ್ಪೀಚ್ ಬಿಟ್ಕೊಂಡು ಅಲ್ಲಿ ನೀರು ಕಡೆಲ್ಲ ಹರಿದೋಗ್ತಿರ್ತವೆ. ಹಂಗಾಗಿ ಅವ್ರು ಯಾರು ನೀರು ಹೊಲ ಹಾಯ್ಸೋಕ್ಕಾಗಲಿಲ್ಲ, ಆಗದೆ ಕೆಟ್ಟು ಹೋಗಿದ್ದಾರೆ. ಸರ್, ಅಂದರೆ ನೀವು ಹೇಳ್ತೀರ ಅರ್ಥ ಏನು? ಈ ತೋಟ ಎಂಥ ಬರದ್ ನಾಡ್ಬೇಕಾದ್ರೂ ಇಲ್ಲಿ ನೀರು ಕಡಿಮೆ ಇದ್ದರೂ ಸಮೃದ್ಧಿಯ ತೋಟ ಮಾಡ್ಬೋದು. 100%. ನಾನು ಮಾಡಿ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ನಿಮಗೆ, ನಾನೇನು ಹೇಳ್ಬೇಕಲ್ಲ. ತಿರುಗಾಡ್ರಿ, ನಾನು ಇಲ್ಲೇ ಕೂತಿರ್ತೀನಿ, ನೀವೆಲ್ಲ ಕಡೆ ತಿರುಗಾಡ್ಕೊಂಡು ನನಗೆ ಪ್ರಶ್ನೆ ಕೇಳಿ. ಯಾವ ಮರನ್ನ ಹುಡುಕಿರಿ, ಇನ್ನೂ ಆ ಕಡೆ ಹೋಗ್ರಿ, ಎಲ್ಲ ಬೇಕಾದಂಗೆ ಮರ ಇದ್ದಾವೆ. ತೆಂಗು, ಅಡಿಕೆ, ಆ ಫಸ್ಲು ಹೆಂಗಿದಾವೆ ನೋಡಿ, ಮಾವು ಹೆಂಗೆ ಬಿಟ್ಟಿದೆ ನೋಡಿ,
ಆ ಕಡೆ ನಿಂಬೆ ಗಿಡಗಳು ನೋಡಿ, ಹೆಬ್ಬೇವು ನೋಡಿ, ಶ್ರೀಗಂಧ ಮರಗಳು ನೋಡಿ, ಇನ್ನೊಂದು ಹಲಸಿನ ಮರ ನೋಡಿರಿ, ಸೀಬೆ ನೋಡಿರಿ, ನೇರಳೆ ಮರಗಳು ನೋಡಿರಿ. ಈ 75 ಮರಗಳಿದ್ದಾವೆ. ಭಯಂಕರವಾಗಿ ಇಳುವರಿ ಬಂದಿದೆ. ಈ ಮಾವು ಖಾಲಿ ಆಗ್ತಿದ್ದಾನೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ನೀರು ಹರಿಯುವಷ್ಟು ಕೊಚ್ಕೊಂಡು ಹೋಗೋಷ್ಟು ಬೇಕಾಗಿಲ್ಲ ಸರ್, ಎಷ್ಟು ಬೇಕೋ ಅಷ್ಟೇ ಸರ್. ಈಗ ಬಿಸಿಲಲ್ಲಿ ದಾಹದಿಂದ ಎಲ್ಲೋ ಇಂದ ಏನೋ ಅರ್ಜೆಂಟಾಗಿ ಬಂದುಬಿಡ್ತಾರೆ, ಒಂದು 5-6 ಕಿಲೋಮೀಟ್ರ್ ನಡ್ಕೊಂಡು. ಅವನಿಗೆ ನೀರಿನ ದಾಹ ಆಗಿರುತ್ತೆ. ಅಷ್ಟು ದಣಿವಾಗಿ ಬಂದರೆ ಅಣ್ಣ ನೀರು ಇದ್ಕೊಳ್ಳೋಣ. ಎಷ್ಟೋ ಜನ ಅಡುಗೆ ಹುಡಿಕೊಂಬತ್ತಾರೆ, ಕುರಿ ಕಾಯಿರೋ ದನ, ಅಣ್ಣ ಒಂದು ಸ್ವಲ್ಪ ನೀರು ಇದ್ಕೊಳ್ಳೋಣ, ಬಾರಪ್ಪ ನೀವು ಎಷ್ಟು ಬೇಕು ಕುಡಿ ಅಂತೀನಿ. ಕುಡಿಯೋನು ಎಷ್ಟು ಕುಡಿತಾನೆ ಸರ್? ಒಂದು ಅರ್ಧ ಲೀಟ್ರ್ ಕುಡ್ದಾನ? ಬೇಡ 1 ಲೀಟ್ರ್ ಕುಡ್ದಾನ? 2 ಲೀಟ್ರ್ ಕೊಟ್ಟರು ಅಷ್ಟು ಕುಡಿಯೋನು ಕುಡಿತಾನೆ. ಮತ್ತು ನೀನು ಒಂದು ಗಿಡಕ್ಕೆ 2 ಲೀಟ್ರ್ ಕುಡಿಯೋ ನೀರಿಗೆ 10 ಲೀಟ್ರ್ ನೀರು ಒಯ್ದ್ರೆ ಅದೇನು ಮಾಡ್ತೇಳಿ? ನೀರು ವೇಸ್ಟ್, ಅದು ಆವಿಯಾಗಿ ಹೊರಟೋಗುತ್ತೆ, ಅದು ವೇಸ್ಟ್. ಸೊ ಜಾಸ್ತಿ ನೀರು ಬಿಟ್ಟರು ಉಪಯೋಗ ಇಲ್ಲ. ಸೊ ಜಾಸ್ತಿ ನೀರು ಹಾಕಿದ್ರು ಹೋಗ್ತವೆ ಇವು. ಖಂಡಿತ. ಜಾಸ್ತಿ ನೀರು ಅಂತಂದ್ರೆ ಜಾಸ್ತಿ ನೀರು ಬಿಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ, ವೇಸ್ಟ್ ಅದು. ಆ ನೀರನ್ನು ಉಳಿಸಿ ಇನ್ನೊಂದು ದಿನಕ್ಕೆ ಬರುತ್ತೆ. ಯಾಕೆ ಜಲದಲ್ಲಿ ಇರ್ತಕ್ಕಂಥ ನೀರನ್ನು ವೇಸ್ಟ್ ಮಾಡ್ತೀರಾ? ಅದನ್ಯಾಕೆ ಹೊರಗೆ ತೆಗೆದಾಕ್ತೀರಾ? ಇವತ್ತು ಎಷ್ಟೋ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಸರ್. 2-3 ಕಿಲೋಮೀಟ್ರ್ ಹೋಗ್ತವ್ರೆ ಕೂಲಿ ನಾಲಿ ಬಿಟ್ಟು ಪಾಪ, ಒಂದೊಂದು ಕೊಡಪಾನ ನೀರಿಗೆ. ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಯಾವುದಕ್ಕೆ ಬಿಹಾರದಲ್ಲಿ ಅಂತ ಕಾಣುತ್ತೆ, 150 ಅಡಿ ಆಳ ಇದೆ. ಒಂದು ಹೆಣ್ಣು ಮಗಳು ಹಗ್ಗ ಬಿಟ್ಟು ಅಲ್ಲಿ ಕೈಯಲ್ಲಿ 150 ಆಳದಲ್ಲಿ ಕೈಯಲ್ಲಿ ಒಯ್ತಾಳೆ. ಅದು ಕೊಡಪಾನ ತುಂಬಂಗಿಲ್ಲ. 20 ಜನ 30 ಜನ ಕೊಡಪಾನ ಇಟ್ಕೊಂಡು ಕಾಯ್ತಾರೆ ಮೇಲೆ ನೀರಿಗೋಸ್ಕರ. ನೋಡಿ ಎಂಥ ಕಷ್ಟ ಇದೆ. ಮುಂದಿನ ದಿನಗಳು ಇದೇ ಆಗೋದು. ನಾವು ಈ ಥರ ಮಾಡಿದ್ರೆ ಇದೇ ಆಗೋದು. ಇನ್ನು 10 ವರ್ಷದಿಂದ ಎಲ್ಲ ಅಡಿಕೆ ಮರಗಳಿಗೆ ನೀರು ಹರಿಸೋರು, ತುಂಬ ಹರಿಸಿ ನಿಲ್ಲಿಸ್ಬಿಡೋರು, ಸ್ವಿಮ್ಮಿಂಗ್ ಪೂಲ್ ಆಗಿಬಿಡೋದು ಅವು. ಅದರಲ್ಲಿ ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಕೆಲವು ತೋಟಗಳಿಗೆ ಹೋಗಿ ಈ ಮೀನು ಆಡವು, ಅದ್ರಾಗೆ ಮೀನು ಆಡವು ಅಡಿಕೆ ತೋಟದೊಳಗೆ ಅವ್ರು ನೀರು ಕಟ್ಟಿರೋದ್ರಾಗೆ 100% ನಾನು ನೋಡಿದ್ದೀನಿ. ಆದರೆ ಬರ್ತಾ 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 ಈಗ ನಾವೆಲ್ಲ ಬಂದ ಮೇಲೆ ಮತ್ತು ಎಂದೆಂದು ನಾವು ನೀರು ಕಟ್ಟಲ್ಲ ಸರ್. ನೀವು ಬರೀ ಡ್ರಿಪ್ಪಲ್ಲೇ ಬೆಳೆದಿದ್ದೀನಲ್ಲ ನಾನು. ಎಲ್ಲಿ ಸರ್ ನೀರೇ ಗೊತ್ತಲ್ಲ? ಇಲ್ಲ, ಬರ್ತದೆ ನೀರು, ಮೇಲೆ ಎತ್ತಬಾರ್ದು. ನಿಮ್ಮ ಗಿಡಕ್ಕೆ ಅಷ್ಟೇ ಸಾಕು? ಇಲ್ಲ, ಈ ನೀರು ಈ ದಾರಿ ಹೋಗ್ರು ಬರ್ತಾರೆ, ದನ ಕಾಯೋ ಹುಡುಗರು ಕುರಿ ಕಾಯೋರು ಬರ್ತಿರ್ತಾರೆ, ಅಣ್ಣ ನೀರು ಅಂತಾರೆ. ಅವ್ರಿಗೋಸ್ಕರ ನಲ್ಲಿ ಮಾಡಿದ್ವಿ ಕುಡಿಯೋಕ್ಕೆ. ಈಗೆಲ್ಲ ನೀರು ಖಾಲಿ ಮಾಡಿದ್ರಂತ ತಲೆ. ಸರ್ ಒಂದು ನಿಮಿಷ, ಈಗ ಅಡಿಕೆ ತೋಟ, ತೆಂಗಿನ ತೋಟ ಇದು ಮಾಡಿದಾಗ ಏನು ಮಾಡ್ತಾರೆ, ಅಥವಾ ಇವನ್ ಮಾವು ಕೂಡ ತೋಟ ಮಾಡಿದಾಗ ಪ್ರತಿ ಮರಕ್ಕೂ ಪಾತಿ ಕಟ್ತಾರೆ. ಹೌದು, ಪಾತಿ ಕಟ್ತಾರೆ, ಕಟ್ಟಿ ಅದು ನೀರು ಒಳಗಡೆ ಚೆನ್ನಾಗಿ ನಿಲ್ಲಂಗೆ ಮಾಡ್ತಾರೆ. ಹೌದು. ನೀವು ಮಾಡೇ ಇಲ್ಲಲ್ಲ, ಯಾಕೆ? ನೋಡಿ ಹೆಂಗಂದ್ರೆ ಹಂಗೆ ರಫ್ ಅದು ಹೆಂಗಿದೆ ಹಂಗೆ. ಅದ್ರ ಅವಶ್ಯಕತೆ ಇಲ್ಲ ಸರ್, ಅದ್ರ ಅವಶ್ಯಕತೆ ಇಲ್ಲ. ಗೊಬ್ಬರ ಹಾಕಕ್ಕೆ ಆ ಥರ ಮಾಡ್ತಾರೆ. ಸ್ಟಾರ್ಟಿಂಗ್ ನಾನು ಹಂಗೆ ಮಾಡಿದ್ದೆ, ಅದು ತಪ್ಪು ಅಂತ ನನಗೆ ಗೊತ್ತಾಯ್ತು. ಯಾಕೆ ಅದು ತಪ್ಪು ಅಂತ ಗೊತ್ತಾಯ್ತು. ನಾನೇ ಮಾಡಿದೆ, ಬುಡಕ್ಕೆ ಮಣ್ಣು ಹಾಕ್ತಾಯಿದ್ದೀನಿ. ಇದೆಲ್ಲ ಮಣ್ಣು ಹಾಕಿರೋದು? ಇದೆಲ್ಲ ಮಣ್ಣು ಹಾಕಿರೋದು ನೋಡಿ, ಇಲ್ಲಿ ಮಣ್ಣು ಹೊಡಿಸಿದೆ ನೋಡಿ. ಮಣ್ಣು ಹೊಡಿಸಿ ನೋಡಿ. ಕೆಲವರು ಏನು ಮಾಡ್ತಾರೆ, ಬೇರೆ ಮೇಲೆ ತೇರ್ತಾರೆ ಅಂತೇಳಿ ಇಲ್ಲೇವರೆಗೂ ಮಣ್ಣು ಹಾಕ್ತಾರೆ. ಅದು ತಪ್ಪು. ಅದು ತಪ್ಪು. ಅವು ಗಾಳಿ ಆಡಬೇಕು. ಅವು ಗಾಳಿಗೋಸ್ಕರ ಬೇರೆ ಮೇಲೆ ಬರ್ತಿರ್ತವೆ. ಇವು ಮೇಲೆ ಬಂದ ತಕ್ಷಣಕ್ಕೆ ಮಣ್ಣಾಗಿ ದಬ್ಬ ಹಾಕಿಬಿಡ್ತಾರೆ. ಪಾಪ ಗಿಡ ಹೊರಟೋಗುತ್ತೆ, ಫಸಲು ಬಿಡಲ್ಲ. ಇದು ನಾನು ಕಂಡ್ಕೊಂಡಿರೋ ಅನುಭವದಲ್ಲಿ. ಸರ್, ಅಂದರೆ ಗಿಡಕ್ಕೆ ಒಂದು ಪ್ರಜ್ಞೆ ಇದೆ. ಹೌದು, ಗಾಳಿ ಬೇಕು, ಆಮ್ಲಜನಕ ಗಾಳಿಗೋಸ್ಕರ ಅದು ಮೇಲೆ ಬರ್ತಿರ್ತದೆ. ಬಂದ ತಕ್ಷಣ ಬೇಲ್ ತೇರ್ಬಿಟ್ಟು ಅಂಬೋದು ಮಣ್ಣು ಮಾಡಿಸಿ ದಮ್ಸಿ ಈ ಮಟ್ಟಕ್ಕೆ ಕೊಡೋದಾರೆ. ಅದು ತಪ್ಪದು. ಗಾಳಿ ಹಾಡ್ತಿರ್ಬೇಕು, ಗಾಳಿ ಬೇಕು ಅದಕ್ಕೆ. ಉಸಿರುಗಡ್ದಂಗೆ ಆಗ್ಬಿಡುತ್ತೆ ಮಣ್ಣು ಹಾಕಿದರೆ, ಇಳುವರಿ ಬರೋದಿಲ್ಲ. ಮತ್ತೊಂದು, ಯಾವ ಮರ ಬೇಕಾರಾಗಲಿ, ತೆಂಗಾಗಲಿ, ಯಾವ ಮರ ಬೇಕಾದ್ರೆ, ಮಾವಾಗಲಿ, ಯಾವ ಮರ ಬೇಕಾದ್ರೆ ತೇಲ್ದ್ರೆ ಬಿಡ್ಬೇಕಾ? ಅಷ್ಟೇ ಬಿಡ್ಬೇಕು. ಅದನ್ನ ಕಂಪ್ಲೀಟ್ ಮುಚ್ಚಬಾರ್ದು. ಆಗಿಂದಾಗ ಸ್ವಲ್ಪ ಮಣ್ಣು ಹಾಕೊಂಡು ಹೋಗ್ಬೇಕು. ಒಂದು 2-3 ಪುಟ್ಟಿ, ಒಂದು 2 ವರ್ಷಕ್ಕೆ ಒಂದ್ಸತಿ ಮಣ್ಣು ಪುಟ್ಟಿ ಹಾಕೊಂಡು ಹೋಗ್ರಿ, ಇನ್ನೂ ಒಳ್ಳೇದು. ಹೊಸ ಮಣ್ಣು ಬಿದ್ದಷ್ಟು ಅದಕ್ಕೆ ಒಳ್ಳೆ ಆಹಾರ ಸಿಗುತ್ತೆ, ಮಣ್ಣಿನ ಪೋಷಕಾಂಶ ಸಿಗುತ್ತೆ. ಆ ಹೊಸ ಮಣ್ಣಿನಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ ಜೀವ ಕಣ್ಣುಗಳು ಬೇರೆ ಇರ್ತವೆ. ಹೊಸ ಕಣ್ಣುಗಳು ಬರ್ತಿರ್ತವೆ. ಹಳೆ ಸತ್ತೋಗಿದ್ರೆ ಹೊರಗಡೆ ಬರ್ತಿರ್ತವೆ. ಆ ಥರ ಬೇರೆ ಥರ ಒಳ್ಳೊಳ್ಳೆ ರುಚಿ ಅಡುಗೆ ಮಾಡ್ಕೊಂಡಂಗೆ. ಹೌದು. ಮತ್ತು ಇನ್ನೊಂದು ನೀವು ಪ್ರಶ್ನೆ ಕೇಳಿರಲಿಲ್ಲ, ನೀರು ಹರಿಸ್ತಲ್ಲ ಬರೀ ಡ್ರಿಪ್ಪೇ ಅಲ್ಲ. ಬೇಸಿಗೆ ಬಂದಾಗ ವಾರಕ್ಕೊಮ್ಮೆ ನೋಡಿ ಸಣ್ಣ ಕಾಲುವೆ ಮಾಡಿದ್ನಿ. ಯಾವುದು? ಈ ಕಾಲುವೆ, ಇದೊಂದು ಕಾಲುವೆ, ಅದೊಂದು ಕಾಲುವೆ. ಅಲ್ಲಿ ನೀರು ಬಿಟ್ಟರೆ ಈ ಕಾಲುವೆ ಇಲ್ಲಿವರೆಗೂ ನೀರು ಬರ್ತವೆ. ಈ ಮರಕ್ಕೂ ಎರಡಕ್ಕೂ ಅಡ್ಜಸ್ಟ್ ಆಗಿಬಿಡುತ್ತೆ. ಓಹೋ, ಈಗ ಉದಾಹರಣೆಗೆ 2 ಸಾಲು 8 ಅಡಿ ಇದೆ. ಈ ಸಾಲು 8 ಅಡಿ ಗ್ಯಾಪ್ ಇದೆ. 2.5 ಅಡಿ ಕಾಲುವೆ ತೆಗೆದಿದ್ದೀನಿ. ಇಲ್ಲಿ ನೀರು ಬಿಟ್ಟಾಗ ಈ ಬೇರು ಇಲ್ಲಿರ್ತಾವ ಹೊರತಾಗ ಬುಡದಾಗಿರಲ್ಲ. ಈ ಬೇರೆಲ್ಲ ವೇಸ್ಟ್. ಇದು ವೇಸ್ಟ್. ಅದು ಬೇರು ಅಲ್ಲ, ನೀರು ಕುಡಿಯಲ್ಲ, ಆಹಾರ ತಿನ್ನಲ್ಲ. ಅದು ಎಲ್ಲರೂ ಏನು ಮಾಡ್ತಾರೆ, ನೀರು ಬುಡಕ್ಕೆ ಬಿಡ್ತಾರೆ, ಗೊಬ್ಬರ ಬುಡಕ್ಕೆ ಹಾಕ್ತಾರೆ. ಅದು ವೇಸ್ಟ್. ಅದು ಬಾಯಿ ಇರೋದು ಇಲ್ಲಿ. ನಿಮ್ಮ ದೇಹ ಇಲ್ಲಿದೆ, ಬಾಯಿ ಇಲ್ಲಿದೆ. ಆಹಾರ ನೀವು ಇಲ್ಲಿ ತಿಂತಾರೆ, ಇಲ್ಲಿ ತಿಂದ್ರೆ ಹೇಳಿ, ಇಲ್ಲಿ ಇಕ್ಕಿದ್ರೆ ಬಾಯಿ ಇರೋದು ಅಂತೇಳಿ ನೀರು ಇಲ್ಲಿಗೆ ಹೋಯ್ದ್ರೆ ಕುಡಿಯೋಕ್ಕಾಗುತ್ತಾ? ಇಲ್ಲಿಗೆ ತಗೋತಾನೆ. ಆ ಬೇರೆ ಇರೋದು ಬಾಯಿ ಇರೋದು ಇಲ್ಲಿ. ಸೊ ಅದು ಬೇರೆ ಬೆಳ್ಕೊಂಡು ಇಲ್ಲಿ ಬಂದಿರ್ತವೆ.
ನೀನು ಇಲ್ಲಿಗೂ ನೀರಿಲ್ಲ, ನೀರು ಅಲ್ಲಿಗೋಗಿ ಈ ಬೇರು ಹುಡುಕೊಂಡು ಆಹಾರ ಹುಡುಕೊಂಡು ಆ ಬೇರು ಅಲ್ಲಿಗೆ ಹೋಗುತ್ತೆ. ಹಾಗೆ ಅದಕ್ಕೆ ಪ್ಲಾನ್ ಮಾಡಿ ಅದು ತುದಿ ಹುಡುಕ್ತಾ ಇರುತ್ತೆ, ಅಲ್ಲಿವರೆಗೆ ಹುಡುಕೊಂಡು ಹೋಗ್ತಾ ಇರುತ್ತೆ. ಆ ಭಾಗಕ್ಕೆ ನೀರು ಗೊಬ್ಬರ ಕೊಡಬೇಕು ನಾವು, ಬುಡಕಲ್ಲ. ಸೊ ಅದಕ್ಕೆ ಈ ಕಾಲುವೆ ತೋಡಿದ್ದೀರಿ. ಹಾಂ, ಕಾಲುವೆ ತೋಡಿ ಬೇಸಿಗೆ ಮಾತ್ರ ವಾರಕ್ಕೊಂದ್ಸತಿ ನೀರು ಹರಿಸ್ತೀವಿ. ಈಗ ಮಳೆಗಾಲ ಬಂತಲ್ಲ ನೋಡಿ, ಇವೆರಡು ವಾರ 3 ವಾರದಿಂದ ಮಳೆ ಬಂತು ನೋಡಿ, ನೀರು ಹರಿಸಿಲ್ಲ. ಒಳ್ಳೆ ತಂಪಿದೆ ಚೆನ್ನಾಗಿದೆ ನೋಡಿರಿ ನೀವು ತಂಪು ನೋಡಿ. ಯಾವ್ದಾನ ಗಿಡ ಒಣಗಿದೆ ನೋಡಿ. ಈಗಲೂ ಇನ್ನೊಂದು ಬೋರ್ ಹಾಕಿಲ್ಲ ನೀವು? ಇಲ್ಲ ಸರ್, ಈಗಲೂ ಒಂದೂವರೆ ಇಂಚ್ ನೀರು ಒಂದೇ ಬೋರು ಇಲ್ಲ, ಈಗಲೂ 1.5 ಇಂಚ್ ನೀರು ಒಂದೇ. ಮಳೆಗಾಲ ಬಂದರೆ 2, ಬೇಸಿಗೆ ಬಂದರೆ 1.5 ಅಷ್ಟೇ ನಿಂತಿರುತ್ತೆ. ನನ್ನದು ಅಷ್ಟೇ ಸಾಕು ನನಗೆ. ಯಾಕಂದರೆ ಇನ್ನೊಂದು ಬೋರ್ ಹಾಕಿದ್ರೆ ನೀರು ಬಿತ್ತಂದ್ರೆ ಅಹಂಕಾರ ಜಾಸ್ತಿ ಆಗುತ್ತೆ, ದುರಾಸೆ ಬರುತ್ತೆ. ಮನುಷ್ಯನಿಗೆ ದುರಾಸೆ ಬರಬಾರ್ದು, ಇರೋದ್ರಲ್ಲೇ ಸಂತೃಪ್ತಿಯಿಂದ ಬದುಕಬೇಕು. ಅದರಲ್ಲೇ ನಾನು ಈ ದಯಾನಂದ ಮೂರ್ತಿ ಬದುಕ್ತವನೆ, ಇರೋದ್ರಲ್ಲೇ ಬದುಕ್ತವನೆ, ಚೆನ್ನಾಗೇ ಬದುಕ್ತವನೆ, ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿಯಲ್ಲಿ ಬದುಕ್ತವನೆ. ಆಮೇಲೆ ನೀವು ಸಹಜ ಕೃಷಿಕ, ಸಾವಯವ ಕೃಷಿಕ ಅಂತೆಲ್ಲ ಹೇಳ್ತೀರಿ, ಏನು ಹೆಂಗಂದ್ರೆ ಅರ್ಥ? ಈ ಸಹಜ ಕೃಷಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ಯಾವುದೇ ನಾವು ಗೊಬ್ಬರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕೊಡೋದಿಲ್ಲ. ನ್ಯಾಚುರಲ್ಲಾಗಿ ಹೆಂಗೆ ಮರ ಬೆಳೀತೋ ಅದೇ ರೀತಿ ಬೆಳೆಯತಕ್ಕಂಥದಕ್ಕೆ ನ್ಯಾಚುರಲ್ಲು ಅಥವಾ ಸಹಜ ಕೃಷಿ ಅಂತ. ಅಂದರೆ ಈ ಸಮಗ್ರ ಅಂದರೆ ಅರ್ಥ ಆಗಲಿಲ್ಲ. ಏನು ಹೇಳಿ? ಅರ್ಥ ಆಗಲಿಲ್ಲ. ಸಹಜ ಕೃಷಿ, ಈಗ ಗಿಡ ಮರ ಹಾಕಿದ್ವಿ, ಬೆಳೆದು ಹಾಕಿದ್ವಿ, ಇದಕ್ಕೆ ನಾವು ಯಾವುದೇ ಇದಕ್ಕೂ ಕೆಮಿಕಲ್ ಆಗಲಿ ಮತ್ತೊಂದು ಗೊಬ್ಬರ ಗೋಡು ಏನು ಕೊಡುವ ಹಾಗಿಲ್ಲ. ನೀರು ಟೈಮಿಗೆ ಸರಿಯಾಗಿ ನೀರು ಕೊಡಬೇಕು, ಆರೈಕೆ ನೋಡಬೇಕು, ಅದಕ್ಕೇನು ಪ್ರಾಬ್ಲಮ್ ಇದೆ ಏನಿಲ್ಲ ಅಂತ ನೋಡ್ಕೊಂಡು ಹೋಗ್ಬೇಕು. ಅದನ್ನು ಸಹಜವಾಗಿ ಬೆಳೆತಕ್ಕಂಥದಕ್ಕೆ ಸಹಜ ಕೃಷಿ. ಅಂದರೆ ಗೊಬ್ಬರ ಅಂದರೆ ನೀವು ಐ ನಾಟ್ ಟಾಕಿಂಗ್ ಅಬೌಟ್ ಕೆಮಿಕಲ್ ಗೊಬ್ಬರ, ಇದು ಈ ತಿಪ್ಪೆ ಗೊಬ್ಬರ ಅವು ಹಾಕಲ್ಲ. ಅದನ್ನು ನೀವು ಹಾಕ್ಬೋದು, ಬಟ್ ಕೆಲವರು ಏನು ಮಾಡ್ತಾರೆ, ನ್ಯಾಚುರಲ್ ಸಹಜ ಅಂತಾರಲ್ವ. ಮತ್ತು ಸಹಜ ಅಂದ್ರೇನು? ಈ ಅರಣ್ಯ ಗಿಡಗಳಿದಾವಲ್ಲ, ಕಾಡಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಅವೆಲ್ಲ ಇದಾವಲ್ಲ, ಅವೆಲ್ಲ ಸಹಜವಾಗಿ ಬೆಳೆದಿರ್ತಕ್ಕಂಥದ್ದು. ಯಾರು ಪೋಷಣೆ ಮಾಡಲಿಲ್ಲ, ಯಾರು ನೀರು ಹಾಕಲಿಲ್ಲ, ಯಾರು ಗೊಬ್ಬರ ಹಾಕಲಿಲ್ಲ, ಅವು ಸಹಜವಾಗಿ ಬೆಳೀತಕ್ಕಂಥದ್ದು. ಬಟ್ ನೀವು ಹಂಗೆ ಮಾಡಿದ್ರೆ ನಮ್ಮದು ಸಮಗ್ರ ಕೃಷಿ. ನಂದು ಏನಂದರೆ ಸಮಗ್ರ ಕೃಷಿಯಲ್ಲಿ 10 ಬೆಳೆಗಳನ್ನು ಹಾಕ್ಕೊಂಡು ಅವನು ಪೋಷಣೆ ಮಾಡ್ಕೊಂಡು ಅವಾಗ ಸರಿಯಾಗಿ ನೀರು ಕೊಟ್ಕೊಂಡು, ಏನು ಗೊಬ್ಬರ ಬೇಕೋ ಅದನ್ನು ಗೊಬ್ಬರ ಕೊಟ್ಕೊಂಡು, ಏನು ಕಮ್ಮಿ ಇದೆ ಏನಿಲ್ಲ, ಜಿಂಕ್ ಕಮ್ಮಿ ಇದೆಯಾ, ಬೋರನ್ ಕಮ್ಮಿ ಇದೆಯಾ, ಅದಕ್ಕೆ ಐರನ್ ಕಮ್ಮಿ ಇದೆಯಾ, ಅಥವಾ ಸಲ್ಫೇಟ್ ಕಮ್ಮಿ ಇದೆಯಾ, ಕಾರ್ಬನ್ ಕಮ್ಮಿ ಇದೆಯಾ ಅಂತ ಅದನ್ನು ನೋಡ್ಕೋಬೇಕು. ಅದು ನೋಡ್ಕೊಂಡು 3 ವರ್ಷಕ್ಕೊಂದು ಸತಿ ಮಣ್ಣು ನೀರನ್ನು ಪರೀಕ್ಷೆ ಮಾಡಬೇಕು. ಇವತ್ತೇನಾಯ್ತು ಅಂತಂದರೆ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವಿಜ್ಞಾನಿಗಳಿದ್ದಾರೆ. ಈಗ ಸರ್ಕಾರದ ಒಂದು ಜಿಲ್ಲೆ ಆಯೋಜನೆ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಎಲ್ಲ ಒಂದು ಕಡೆಗೆ ಹೋಗ್ಬೇಕಾಯಿತು, ನಾವು ಬೊಬ್ಬರು ಕೃಷಿ ಕೇಂದ್ರಕ್ಕೆ ಹೋಗ್ಬೇಕಾಯಿತು, KVK. ಇವಾಗ ಹಂಗಲ್ಲ, ಚಳ್ಳಕೆರೆಯಲ್ಲಿ ಸಿಗುತ್ತೆ, ಹಿರಿಯೂರಲ್ಲಿ ಸಿಗುತ್ತೆ, ಮೊಳಕಾಲ್ಮೂರಲ್ಲಿ ಸಿಗುತ್ತೆ, ಹೊಸದುರ್ಗದಲ್ಲಿ ಸಿಗುತ್ತೆ, ಚಿತ್ರದುರ್ಗದಲ್ಲಿ ಸಿಗ್ತದೆ. ಎಲ್ಲಿ ಬೇಕಾದ್ರೆ ಅಲ್ಲೇ ನೀರು ಮತ್ತು ಅದ್ರ ಮಣ್ಣು ತೊಗೊಂಡೋದ್ರೆ ಅದನ್ನು ಪರೀಕ್ಷೆ ಮಾಡಿ ಈ ಭೂಮಿಗೆ ಈ ಮಣ್ಣಿಗೆ ಏನು ಕೊಡಬೇಕು, ಏನು ಕಮ್ಮಿ ಇದೆ ಅಥವಾ ಏನು ಜಾಸ್ತಿ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ಮೇಂಟೈನ್ ಮಾಡಿದರೆ ನಮ್ಮ ಸಮೃದ್ಧಿಯಾಗಿ ನಮ್ಮ ತೋಟ ಬೆಳೆಸ್ಬೋದು. ಅದು ಬೇರೆ ಇದೆಯಾ? ಹೌದು ಸರ್. ಈಗ ಒಂದ್ಸಲ ಗಿಡ ಹಾಕಿ ನೀರು ಕೊಟ್ಬಿಟ್ಟು ಒಂದಷ್ಟು ವರ್ಷ ಬೆಳೆದು ಬಿಟ್ಬಿಟ್ಟು ಅನ್ನಂಗಿಲ್ಲ, ಅದು ಏನೂ ಉಪಯೋಗ ಆಗೋದಿಲ್ಲ. ಅದೇನೋ ಸ್ಟಾರ್ಟಿಂಗ್ಗೆ ಹೊಸ ಭೂಮಿ ಬರುತ್ತೆ, ಹೊಸ ಭೂಮಿಯಲ್ಲಿ ಸಾವಿರಾರು ವರ್ಷಗಳಿಂದ ಮಣ್ಣು ನೀರು ಸವಕಳಿ ನೀರು ಬಂದು 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 ಮೇಲೆ 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 ಮನೆ ಮೇಲೆ ಬಂದು ತ್ಯಾಪೆ ಆಗಿ ಕುಂತು ಬಿಟ್ಟಿರುತ್ತೆ, ಪದರ ಕುಂತಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ನೀವೊಂದು 2 ವರ್ಷ ಜಮೀನು ಮಾಡಿದಾಗ 2 ವರ್ಷ ಅಥವಾ 3 ವರ್ಷ ಚೆನ್ನಾಗಿ ಇಳುವರಿ ಬರುತ್ತೆ. ಆನಂತರ ಇರೋ ಸತ್ವ ಎಲ್ಲ ಈ ಬೇರು ಗಿಡ ಮರ ಈರಿರ್ತಾವಲ್ಲ, ಆಮೇಲೆ ಅದ್ರಾಗ ಏನೂ ಇರಲ್ಲ. ಎಕ್ಸಾಂಪಲ್ಲು ಕೊಬ್ಬರಿ, ನಮ್ಮ ತೆಂಗೈತೆ, ಕೊಬ್ಬರಿ ಇದೆ, ಕೊಬ್ಬರಿ ಎಣ್ಣೆ ಬೇಕು ಅಂತೀರ, ಕೊಬ್ಬರಿ ತೊಗೊಂಡೋಗ್ತೀರ, ಮಿಷಿನ್ಗೆ ಹಾಕ್ತೀರ, ಮಿಷಿನ್ ಹಿಂಡಿ ಬಿಡುತ್ತೆ, ಕಬ್ಬು ಹಿಂಡಿದಂಗೆ ಹಿಂಡಿ ಬಿಡುತ್ತೆ. ಹಿಂಡಿ ಮೇಲೆ ನಿಮ್ಗೆ ಎಣ್ಣೆ ಸಿಗುತ್ತೆ. ಆ ಕೊಬ್ಬರಿ ಎಲ್ಲೋಯ್ತು? ಇದು ಸಿಗುತ್ತಲ್ಲ ಪುಡಿ, ಅದ್ರಾಗ ಏನು ಸಿಗುತ್ತೆ? ಏನೂ ಇಲ್ಲ. ಏನು ಮಾಡ್ತೀರಾ? ಬಿಸಾಡ್ತೀರ. ಹಾಗೆ ಈ ಭೂಮಿ ಕೂಡ ಮಣ್ಣು ಹಾಗೆ. ಹೌದು, 2 ವರ್ಷ 3 ವರ್ಷ ಹೊಸ ಚೆನ್ನಾಗೇ ಬೆಳೆ ಕೊಡುತ್ತೆ. ಆನಂತರ ಅದು ಫಲಿತಾಂಶ ಇರಲ್ವಲ್ಲ, ಸತ್ವ ಇರೋದಿಲ್ವಲ್ಲ, ಶಕ್ತಿ ಇರೋದಿಲ್ವಲ್ಲ. ಅದಕ್ಕೇನು ಮಾಡಬೇಕು? ಸರಿಯಾದ ಸಾವಯವ ಗೊಬ್ಬರ, ನಾಟಿ ಹಸುವಿನ ಗೊಬ್ಬರ, ಗಂಜಲ, ಈ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕು. ಅದರ ಜೊತೆಗೆ ಎಂಥದ್ದು ಜಿಂಕು, ಸಲ್ಫೇಟು, ಬೋರಾನು ಅಂತ ಬರ್ತದೆ. ಕೃಷಿ ಇಲಾಖೆಯಿಂದ ಸರ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ. ಈಗ ಏನೋ 50 ರೂಪಾಯಿ 50 kg ಪ್ಯಾಕೆಟ್ ಸಮೇತ ಇದಾವೆ. ಅಂಥವೆಲ್ಲ ತಂದು ಹಾಕಿದಾಗ ಇನ್ನೂ ಸ್ವಲ್ಪ ಅವಕ್ಕೆ ತಾಕತ್ತು ಸಿಗುತ್ತೆ. ಹಾಗೆ ಈಗ ಮನುಷ್ಯನು ಬರೀ ಮುದ್ದೆ ರೊಟ್ಟಿಗೆ ಸೀಮಿತ ಆಗಿರಲ್ಲ, ಬರೀ ಚಟ್ನಿ ಮುದ್ದೆ ರೊಟ್ಟಿಗೆ ಸೀಮಿತ ಆಗಿರಲ್ಲ. ಒಂದಿನ ರೊಟ್ಟಿ ತಿಂತಾನೆ, ಇನ್ನೊಂದಿನ ಮುದ್ದೆ ತಿಂತಾನೆ, ಇನ್ನೊಂದು ದಿನ ಮುಡ್ಡಿಗೆ ಮಟನ್ ಬೇಕು ಅಂತಾನೆ, ಚಪಾತಿಗೆ ಚಿಕನ್ ಸಾರು ಬೇಕು ಅಂತಾನೆ. ಯಾಕೆ ಬಯಸ್ತಾನೆ ಅವನು? ಟೇಸ್ಟ್ ಯಾಕೆ ಹೋಗ್ತಾನೆ ಹೇಳಿ? ಒಂದೇ ಇದ್ರಾಗಿದ್ದಾಗ ಅವನು ಹಂಗೇ ಇರ್ತಾನೆ.
ಬೇರೆ 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 ವಿಭಿನ್ನವಾದ ಟೇಸ್ಟ್ ಕಂಡುಕೊಂಡಾಗ ಮನುಷ್ಯನ ಒಂದು ದೇಹದಲ್ಲೂ ಕೂಡ ಬದಲಾವಣೆ ಆಗ್ತಿರ್ತವೆ, ಡೆವಲಪಿಂಗ್. ಆ ಥರ ಇವುಗಳಿಗೆ ನಾವು ಬರೀ ಒಂದೇ ಥರ ಬರೀ ನೀರು ಕೊಟ್ಟರು ಉಪಯೋಗ ಇಲ್ಲ, ಬರೀ ಹೊಸ ಮಣ್ಣು ಹಾಕಿರೂ ಉಪಯೋಗ ಇಲ್ಲ. ಅದಕ್ಕೆ ತಕ್ಕಂತೆ ಸರಿಯಾಗಿ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕು, ಸರಿಯಾಗಿ ನೋಡ್ಕೋಬೇಕು. ಆ ರೀತಿ ಮಾಡಿದ್ದೆ ಆದರೆ ಅವುಗಳು ನಮಗೆ ಇವತ್ತು ನಮ್ಮ ಹೊಲ್ದಾಗ ಬೆಳೆದವಲ್ಲ ಯಾರೂ ಇನ್ನೂ ಹೆಸರಿಟ್ಟಿಲ್ಲ, ಯಾರೂ ಹೆಸರಿಟ್ಟಿಲ್ಲ. ಸೊ ಈಗ ಫಲ ಚೆನ್ನಾಗಿದೆ ನಿಮಗೆ ನೋಡಿ. ನಾನು ಚೆನ್ನಾಗೈತೆ ಅಂತ ನಾನು ಹೇಳೋಕ್ಕಿಂತ ನೀವು ನೋಡಿಬಿಟ್ಟು ಹೇಳಿ. ಬನ್ನಿ ಮುಂದೆ ಹೋಗೋಣ. ಅಡಿಕೆ ನೋಡಿ, ತೆಂಗು ನೋಡಿ, ತೆಂಗು ನೋಡಿ. ಈಗೆಲ್ಲ ಮಾರಾಟ ಮಾಡಿ ಕೆಡವಿ ಮಾರಾಟ ಮಾಡ್ತಾಯಿದ್ದೀವಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.